ನಾವಿವತ್ತು ಕುಕ್ಕರಲ್ಲಿ ಹೇಗೆ ಗಿಣ್ಣ ಮಾಡಬೇಕು ಅಂತಂದು ನೋಡೋಣ. ಗಿಣ್ಣದ ಹಾಲು ತೊಗೊಂಡಿದ್ದೀನಿ, ಇದಕ್ಕೆ ಆಲ್ರೆಡಿ ಗೀ ಮಿಕ್ಸ್ ಆಗಿದೆ. ಹಾಗೆ ತುರಿದಿಟ್ಕೊಂಡಿರುವಂತಹ ಬೆಲ್ಲನೂ ಸಹ ನಾನು ತೊಗೊಂಡಿದ್ದೀನಿ. ಏಲಕ್ಕಿ ಮತ್ತು ಶುಂಠಿನ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹಾಲಿಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಅಷ್ಟು ನನಗಿಷ್ಟು ಬೆಲ್ಲ ಬೇಕು, ಹಾಗಾಗಿ ನಾನು ಇಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಈ ಬೆಲ್ಲ ನಾವು ತೊಗೊಳ್ಬೇಕಂದ್ರೆ ನಮ್ಮ ಹತ್ರ ಒಂದು ಲೀಟ್ರ್ ಹಾಲಿತ್ತು ಅಂತಂದರೆ ಅರ್ಧ kg ಬೆಲ್ಲ ಹಾಕಿ ತೊಗೊಂಡು ನಾವು ಮಾಡ್ಕೊಬೇಕಾಗುತ್ತೆ. ಹೀಗೆ ಕೈಯಲ್ಲಿ ನೀಟಾಗಿ ಇದನ್ನು ಬೆಲ್ಲನ ಹಾಲು ಜೊತೆ ಮಿಕ್ಸ್ ಮಾಡಬೇಕು. ಹೀಗೆ ಈ ಬೆಲ್ಲ ನೀಟಾಗಿ ಹಾಲು ಜೊತೆ ಮಿಕ್ಸ್ ಆಗಿ ಕರಗಬೇಕು. ಆ ಥರ ನೀವು ಕೈಯಲ್ಲೇ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಹಾಲಲ್ಲಿ ಬೆಲ್ಲ ಫುಲ್ ಮಿಕ್ಸ್ ಆಗಬೇಕು. ಸೊ ನೀವು ತುಂಬ ಸಣ್ಣಕ್ಕೆ ಬೆಲ್ಲನ ತುರ್ಕೊಂಡ್ಬಿಟ್ರಿ ಅಂತಂದರೆ ಇನ್ನೂ ಈಸಿಯಾಗಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಬೆಲ್ಲ ಕರ್ಗೋಗಿದೆ. ಇವಾಗ ಶುಂಠಿ ಪುಡಿ ನಾನು ಇಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಗಿಣ್ಣಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ನಾವು ತಿನ್ನಬೇಕು. ಆ್ಯಕ್ಚುಲಿ ಇಷ್ಟು ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಸಹ ಮಿಕ್ಸ್ ಮಾಡಿಕೊಂಡು ಇವಾಗ ಸೋಸ್ಬಿಡ್ತೀನಿ. ಇದನ್ನು ಎಲ್ಲ ಹಾಲನ್ನು ನಾನು ಸೋಸ್ಕೊಂಡಿದ್ದೀನಿ. ನಾವು ಟೀ ಸೋಸೋದ್ರಲ್ಲೂ ಸಹ ನಾವು ಸೋಸ್ಕೊಬೋದು. ನಾವೇನಕ್ಕೆ ಸೋಸ್ಕೊಬೇಕು ಅಂತಂದರೆ ಬೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಅದರಲ್ಲಿ ಏನಾದ್ರು ಕಲ್ಲಿದ್ದರೆ ಹೋಗುತ್ತೆ ಅಂತ ಅಂದು ನಾವು ಸೋಸ್ಕೊತಿದ್ದೀವಿ. ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ದು ಒಲೆನ ನಾನು ಇದರಲ್ಲಿ ಇಟ್ಕೊಂಡು, ಹಾಗೆ ಇದಕ್ಕೆ ಕುಕ್ಕರಿಗೆ ಆಗೋ ಅಂಥ ಪಾತ್ರೆನ ನಾನು ಇದರೊಳಗೆ ಇಟ್ಕೊಂಡು ಇವಾಗ ಈ ಹಾಲನ್ನ ಇದಕ್ಕೆ ಹಾಕ್ಕೊಬೇಕು. ಈ ಪಾತ್ರೆಗೆ ಅರ್ಧ ಪಾತ್ರೆ ಅಷ್ಟು ಮಾತ್ರ ನಾನು ಹಾಲು ಹಾಕ್ತಿದ್ದೀನಿ. ಇನ್ನೂ ಹಾಲು ಉಳಿದಿದೆ, ಅದನ್ನು ನೆಕ್ಸ್ಟ್ ಮತ್ತೆ ಮಾಡ್ಕೋತೀನಿ. ಎಲ್ಲ ರೆಡಿಯಾಗಿದೆ. ಈಗ ಇದ್ರದ್ದು ಮುಚ್ಚಳ ಮುಚ್ಚಿ ಒಂದು 3 ವಿಸಲ್ ಹಾಕ್ಸ್ಬಿಟ್ರೆ ನಮಗೆ ಗಿಣ್ಣು ರೆಡಿ ಆಗುತ್ತೆ. ಕುಕ್ಕರಲ್ಲಿ ಇಟ್ಟಿದ್ದೀವಿ. ಹಾಗೆ ಒಂದು ಪ್ಲೇಟ್ನು ಸಹ ಮುಚ್ಚಿಬಿಡ್ತೀನಿ. 3 ವಿಷಲ್ ಆದಾದಮೇಲೆ ಕೆಳಗೆ ಇಳಿಸ್ಕೊಂಡು ಸ್ವಲ್ಪ ತಣ್ಣಗೆ ಆಗಲಿ. ಅದು ಒಂದು 10 ಮಿನಿಟ್ಸ್ ಆದಾದಮೇಲೆ ನಾನು ಮುಚ್ಚಳನ ಓಪನ್ ಮಾಡಿದ್ದೀನಿ. ನೀರಿದೆ, ಸ್ವಲ್ಪ ತಣ್ಣಗಾದಮೇಲೆ ಓಪನ್ ಮಾಡೋಣ. ಗಿಣ್ಣ ರೆಡಿಯಾಗಿದೆ. ಈಗ ಗಿಣ್ಣ ಪೂರ್ತಿ ತಣ್ಣಗಾಗಿದೆ. ಗಿಣ್ಣ ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಗಿಣ್ಣ ಮಾಡ್ಕೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಸಪೋರ್ಟ್.